ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇಷ್ಟೆಲ್ಲ ಮತ್ತೆ ಬಳಗ ಕಟ್ಕೊಂಡು 4-5 ಗಂಟೆ ಫೋನ್ ಮಾಡಿದ್ರು ಸಾಹೇಬ್ರು, ಅದು ಮಾಡಿದ್ರು ಬೆಳಿಗ್ಗೆ. ಭಾಳ ನಾವು ಹಿಂಗೆ ಎಲ್ಲರೂ ಹಿಂಗಾಗಿದ್ರಿ. ಎಲ್ಲ ಬೆಂಗಳೂರು ಎಲ್ಲ ಕಡೆ ಸ್ವಯಂ ಪ್ರೇರಿತ. ನನಗೆ ಎಲ್ಲೆಲ್ಲಿ ಮೂಲ ಮಂದಿ ಬರತ್ತ. ನನಗೆ ಅದೇ ನಮ್ಮನೆ ದುಃಖ ಅಲ್ರಿ. ಹಿಂದೂ ಯುವತಿಯರ ಮೇಲೆ ನಡೀತಾ ಇರಂತ ಕೊಲೆ, ಸುಲಿಗೆ, ಅತ್ಯಾಚಾರ ಇವನ್ನೆಲ್ಲ ಸಾಕಷ್ಟು ನಾವು ಕೇಳ್ತಾ ಇದ್ದೀವಿ. ಆದರೆ ಅದರದ್ದ ಮುಂದುವರೆದ ಭಾಗ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಡೀತಾ ಇದೆ ಅನ್ನೋದನ್ನ ತುಂಬಾ ನೊಂದು ಹೇಳ್ತಾ ಇದೆ. ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯದ ಗೃಹ ಮಂತ್ರಿಗಳು, ಕಾಂಗ್ರೆಸ್ನ ನಾಯಕರು ಸುರ್ಜೇವಾಲಾ ಅವರ ಹೇಳಿಕೆಗಳು ಅವರ ಸ್ಥಾನಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಗೌರವ ತರಂತ ಹೇಳಿಕೆಗಳಲ್ಲ. ಮುಖ್ಯಮಂತ್ರಿಗಳೇ ಹೇಳ್ತಾರೆ ಇದು ಖಾಸಗಿ ಅಂತ, ಗೃಹ ಮಂತ್ರಿಗಳು ಹೇಳ್ತಾ ಇದ್ದಾರೆ ಇದು ಲವ್ ಜಿಹಾದಿ ಅಲ್ಲ ಅಂತ, ಸುರ್ಜೇವಾಲಾ ಹೇಳ್ತಾರೆ ಕೊಲೆ ಆದ ಒಂದೇ ದಿನದಲ್ಲಿ ಆ ಕೊಲೆಗಡಕರನ್ನು ನಾವು ಬಂಧನ ಮಾಡಿದ್ದೀವಿ ಅಂತ. ಬಂಧನ ಮಾಡಿದ ಲೆಕ್ಕ ಅಲ್ಲ, ಕೊಲೆ ಆಗಕ್ಕೆ ಯಾಕೆ ಬಿಟ್ರಿ? ಸುರ್ಜೇವಾಲಾ ಅವರಿಗೆ, ಪರಮೇಶ್ವರ್ ಅವರಿಗೆ, ಸಿದ್ದರಾಮಯ್ಯನವ್ರು ನಾನು ಕೇಳಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಮಗಳನ್ನೇ ಈ ರೀತಿಯ ಮುಸಲ್ಮಾನ್ ಗೂಂಡಾಗಳು ಕೊಂದಿದ್ರೆ ನಿಮ್ ಹೇಳಿಕೆ ಇದೇ ರೀತಿ ಬರ್ತಿತ್ತ? ನಿಮ್ಮ ಮನೆಯಲ್ಲಿರುವಂತ ಹೆಣ್ಮಕ್ಳಿಗೆ ಕೇಳಿ, ನಿಮ್ಮ ಹೆಂಡತಿಗೋ, ಮಕ್ಕಳಿಗೋ, ಹೆಣ್ಮಕ್ಳಿಗೋ, ಸೊಸೇಂದ್ರಿಗೋ ನಾನು ಈ ರೀತಿ ಹೇಳಿಕೆ ಕೊಟ್ಟಿದ್ದೀನಿ ಸರಿನಾ ಅಂತ ಅವ್ರು ಕೇಳಿ, ಅವರೇ ಖಂಡನೆ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಇದನ್ನ ರಾಜಕೀಯವಾಗಿ ಬಳಸಬಾರದು. ಒಂದು ಹೆಣ್ಣು ಅಂದ್ರೆ ನಾವು ತಾಯಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಕರೆಯುವಂತ ದೇಶ ಭಾರತ. ಈ ಹೆಣ್ಣನ್ನ ಕೊಲೆ ಮಾಡುವಂತ ರಾಕ್ಷಸನ್ನ ಒಂದು ನಿಮಿಷವೂ ಕೂಡ ಯೋಚನೆ ಮಾಡಿದ್ದೇನೆ ಇವರಿಗೆ ಎನ್ಕೌಂಟರ್ ಮಾಡಂತ ಪ್ರಯತ್ನವನ್ನು ನಡೆಸಬಹುದಿತ್ತು. ಯಾವ ರೀತಿ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದಲ್ಲಿ ಮಾಡ್ತಾರೋ ಆ ಬದುಕಿನ ಇಲ್ಲಿ ಮಾಡಬಹುದಿತ್ತು. ಆದ್ರೆ ಮುಸಲ್ಮಾನರ ರಕ್ಷಣೆ ಮಾಡಂತ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಮುಂದುವರಿತಾ ಇದೆ. ಈಗಲೂ ಕೂಡ ನಾನು ರಾಜ್ಯದ ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತೇನೆ. ಇವತ್ತೇನೋ ಸಿಐಡಿಗೆ ಕೊಟ್ಟರೆ ಕೇಳಿದೆ ನಾನು, ಇದರಲ್ಲಿ ಪರಿಹಾರ ಸಿಗಲ್ಲ, ತಕ್ಷಣ ಸಿಬಿಐ ಕೊಡಿ. ಸಿಬಿಐ ಕೊಟ್ಟರೆ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಾಮಾಣಿಕವಾದ ಕ್ರಮ ತಗೋತಿದ್ದಾರೆ ಅಂತ ಇಡೀ ರಾಜ್ಯದ ಜನ ಮೆಚ್ಚುತ್ತಾರೆ. ಕಣ್ಣೊರ್ಸ ತಂತ್ರ ಮಾಡಬೇಡಿ. ಆ ಕೊಲೆಗಡಕನಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು, ಸಿಬಿಐ ತನಿಖೆ ಕೊಡಲೇಬೇಕು. ಇದು ನನ್ನ ಒತ್ತಾಯ. ಸರ್, ಇಷ್ಟು ದಿನ ಆದ್ರೆ ಇಷ್ಟೆಲ್ಲ ಪ್ರತಿಭಟನೆ ಇವತ್ತು ಅದನ್ನ ಸೇರಿ ಸಂದರ್ಭ 3 ದಿನ ಯಾಕೆ ಸುಮ್ಮನಿತ್ತು? ಇಡೀ ದೇಶ, ಬರೀ ಕರ್ನಾಟಕ ಅಲ್ಲ, ಹುಬ್ಬಳ್ಳಿ ಧಾರವಾಡ ಅಲ್ಲ, ಇಡೀ ದೇಶ ಈ ನೇಹಾ ಕೊಲೆನ ಖಂಡನೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಇನ್ನು ನಾವೇ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರವೇ ತಪ್ಪಿತಸ್ಥರಾಗ್ತೀವಿ. ಅದನ್ನು ತಪ್ಪಿಸ್ಕೊಡೋದಕ್ಕೋಸ್ಕರ ಕಣ್ಣೊರ್ಸೋ ತಂತ್ರ ಬಂದು ಇವತ್ತು ಸಿಐಡಿ ಕೊಟ್ಟಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.